ಹೇ ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಾಂಗ್ ಪ್ಲಸ್ ಲಿರಿಕ್ಸು ವಿತ್ ಶೇಕ್ ಎಫೆಕ್ಟ್ನ ತೊಗೊಂಬಂದಿದ್ದೀನಿ. ಸೊ ವಿಡಿಯೋ ಮಾತ್ರ ಸಖತ್ತಾಗಿದೆ. ಓಕೆನಾ? ಸೊ ವಿಡಿಯೋನ ಎಂಡ್ ತನಕ ನೋಡಿ. ಚಾನಲ್ಗೆ ಏನಾದರೂ ಹೊಸಬ್ರಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಪ್ರಿವ್ಯೂನ ನೋಡ್ಕೊಳ್ಳಿ. ಓಕೆನಾ? ನನ್ನ ಕೇಳುವೆ ಪ್ರಿವ್ಯೂನ ನೋಡಿದ್ರಲ್ಲ, ಇದೇ ರೀತಿಯಾಗಿರೋ ಒಂದು ವಿಡಿಯೋನ ನೀವು ಕೂಡ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ನಿಮ್ಮ ಒಂದು ಅಲೈಟ್ ಮೋಷನ್ಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಚಾನಲ್ಗೆ ಏನಾದರೂ ಹೊಸಬರಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ಥರದ ವಿಡಿಯೋಸ್ಗಳು ಅನ್ನೋದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆನಾ? ಸೊ ನಿಮ್ಗೆ ಯಾವುದಾದ್ರು ಸಾಂಗ್ ಇಷ್ಟ ಇದ್ದರೆ ಅದರ ಸಾಂಗ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಅದ್ರ ಮೇಲೂ ಕೂಡ ನಾನು ವಿಡಿಯೋನ ಮಾಡ್ತೀನಿ. ಓಕೆನಾ? ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಈ ರೀತಿಯಾದ ಒಂದು ಪ್ರಿಸೆಟ್ನ ಕೊಟ್ಟಿರ್ತೀನಿ. ಓಕೆನಾ? ಜಸ್ಟ್ ನೀವೇನು ಮಾಡ್ಕೊಬೇಕಾಗಲ್ಲ. ಇಲ್ಲಿ ನಿಮ್ಮ ಒಂದು ಫೋಟೋಸ್ಗಳನ್ನ ನೀವು ರೀಪ್ಲೇಸ್ ಮಾಡ್ಕೊಂಡ್ರೆ ಸಾಕು. ನೀವು ಕೂಡ ಈ ಥರದ ಒಂದು ವಿಡಿಯೋನ ಆರಾಮಾಗಿ ಎಡಿಟ್ ಮಾಡ್ಕೊಬೋದು. ಫೋಟೋನ ಯಾವತ್ತೇ ರೀಪ್ಲೇಸ್ ಮಾಡ್ಕೊಳ್ಳೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ಇಲ್ಲಿ ಯಾವುದಾದ್ರು ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಗ್ಯಾಲರಿ ಓಪನ್ ಆಗುತ್ತೆ. ಅಲ್ಲಿ ನೀವು ಯಾರೊಂದು ವಿಡಿಯೋನ ಎಡಿಟ್ ಮಾಡ್ಕೊಬೇಕು ಅನ್ಕೊಂಡಿರ್ತಾರೋ ಅವರೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಫೋಟೋ ರೀಪ್ಲೇಸ್ ಆಗುತ್ತೆ. ಓಕೆನಾ? ಇದೇ ರೀತಿ ಎಲ್ಲ ಫೋಟೋಸ್ಗಳನ್ನ ರೀಪ್ಲೇಸ್ ಮಾಡ್ಕೊಂಡಿದ್ದಾದ ತಕ್ಷಣ ನೆಕ್ಸ್ಟ್ ಟಾಪ್ನಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನಿಮ್ಮ ಒಂದು ವಿಡಿಯೋ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒಳ್ಳೊಳ್ಳೆ ಕಂಟೆಂಟ್ ನಾನು ಒಂದು ಚಾನಲ್ ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.